ಬ್ರೇಕ್ ನಂತರ ಸುವರ್ಣ ನ್ಯೂಸ್ಗೆ ಮತ್ತೆ ಸ್ವಾಗತ. ಇಡೀ ದೇಶವೇ ಸ್ವಾತಂತ್ರ್ಯೋತ್ಸವದ ಸಂಭ್ರಮದಲ್ಲಿದೆ. ಪುಟ್ಟ ಮಕ್ಕಳಿಂದ ಹಿಡಿದು ವೃದ್ಧರವರೆಗೂ ಇವತ್ತು 65ನೇ ಸ್ವಾತಂತ್ರ್ಯ ದಿನೋತ್ಸವವನ್ನು ಎಲ್ಲರಿಗೂ ಗೊತ್ತು. ಆದರೆ ನಮ್ಮ ಬೆಂಗಳೂರಿನ ಪ್ರಥಮ ಪ್ರಜೆಗೆ ಮಾತ್ರ ಫುಲ್ ಕನ್ಫ್ಯೂಷನ್. ಇವತ್ತು ಬಿಬಿಎಂಪಿಯಲ್ಲಿ ನಡೆದ ಧ್ವಜಾರೋಹಣವನ್ನು ನೆರವೇರಿಸಿದ ಮೇಯರ್ ಶಾರದಮ್ಮ ದೇಶ 46ನೇ ಸ್ವಾತಂತ್ರ್ಯೋತ್ಸವವನ್ನು ಆಚರಿಸ್ತಾ ಇದೆ ಅಂತ ಸ್ವಲ್ಪವೂ ಅಳುಕಿಲ್ಲದೆ ಹೇಳಿಯೇ ಬಿಟ್ರು. ಮೇಯರ್ ಮಾತಿಗೆ ಪಕ್ಕದಲ್ಲೇ ಇದ್ದ ಕಮಿಷನರ್ ಸಿದ್ದಯ್ಯ ಕಕ್ಕಾಬಿಕ್ಕಿಯಾಗಿ ನಿಂತುಬಿಟ್ರು. PA ಸಹ ಸರಿಯಾಗಿ ಹೇಳ್ಕೊಟ್ಟಿದ್ದೀನಿ ಅಂತ ಪೆಚ್ಚಾಗಿ ನುಡಿದ್ರು. ಆದರೆ ಶಾರದಮ್ಮ ಮಾತ್ರ ಇದ್ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದೆ ತಮ್ಮ ಮಾತನ್ನು ಮುಂದುವರಿಸಿದ್ರು. ಗಾಂಧೀಜಿಯವರು ನಮ್ಮ ಭಾರತಕ್ಕೆ ಹೋರಾಟ ಮಾಡಿ ಸ್ವಾತಂತ್ರ್ಯ ತಂದುಕೊಟ್ಟು 46 ವರ್ಷದಲ್ಲಿ ಕಾಲಿಟ್ಟಿದೆ. ಸ್ವಾತಂತ್ರ್ಯ ತಂದುಕೊಟ್ಟು 46 ವರ್ಷದಲ್ಲಿ ಕಾಲಿಟ್ಟಿದೆ. ಹಾಗಾಗಿ ಈ ದಿನ ಒಂದು ಸಂಭ್ರಮದಿಂದ ನಾವು ಒಂದು ಹಬ್ಬದ ವಾತಾವರಣನೇ ಅಂತ ಹೇಳ್ಬೋದು ನಮ್ಮ ಭಾರತದಲ್ಲಿ. ಆ ಒಂದು ಸಂಭ್ರಮವನ್ನು ಈ ದಿನ ನಾವು ಆಚರಣೆ ಮಾಡ್ತೀವಿ. ಸ್ವಾತಂತ್ರ್ಯ ಬಂದಂಥ ಒಂದು ಜ್ಞಾಪಕಕ್ಕೋಸ್ಕರ ನಾವು ಈ ಒಂದು ಸಮಾರಂಭನ ಪ್ರತಿ ವರ್ಷವೂ ಸಹ ಮಾಡೋಂಥದ್ದು ನಮ್ಮ ಭಾರತದಲ್ಲಿ ಅತಿ ಹೆಚ್ಚಿನ ಸಂಭ್ರಮವನ್ನು ತಂದುಕೊಡುವಂಥ ದಿನ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಓಕೆ, ಇವತ್ತು ಇಡೀ ದೇಶವೇ ಸ್ವಾತಂತ್ರ್ಯೋತ್ಸವದ ಸಂಭ್ರಮದಲ್ಲಿದೆ. ಪುಟ್ಟ ಮಕ್ಕಳಿಂದ ಹಿಡಿದು ಎಲ್ಲರೂ ವೃದ್ಧರವರೆಗೆ ಇವತ್ತು 65ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಅದ್ಧೂರಿಯಾಗಿ ಸಂಭ್ರಮದಿಂದ ಆಚರಿಸ್ತಾ ಇದ್ದಾರೆ. ಇವತ್ತು 65ನೇ ಸ್ವಾತಂತ್ರ್ಯ ಅನ್ನೋದು ಇಡೀ ದೇಶಕ್ಕೆ ಗೊತ್ತು. ಆದರೆ ನಮ್ಮ ಬೆಂಗಳೂರಿನ ಪ್ರಥಮ ಪ್ರಜೆಯಾದಂತಹ ಮೇಯರ್ ಶಾರದಮ್ಮನವರಿಗೆ ಫುಲ್ ಕನ್ಫ್ಯೂಷನ್ ಆಗಿಬಿಟ್ಟಿದೆ. ಇವತ್ತು BBMPಯಲ್ಲಿ ನಡೆದಂತಹ ಧ್ವಜಾರೋಹಣವನ್ನು ನೆರವೇರಿಸಿ ಮಾತನಾಡಿದಂತಹ ಮೇಯರ್ ಅವರು ದೇಶ ಇವತ್ತು 46ನೇ ಸ್ವಾತಂತ್ರ್ಯೋತ್ಸವವನ್ನು ಆಚರಿಸ್ತಾ ಇದೆ. ಗಾಂಧೀಜಿಯವರು ನಮಗೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟರು ಅಂತ ಸ್ವಲ್ಪವೂ ಒಳಕಿಲ್ಲದೆ ಕೂಡ ಈ ಒಂದು ಮಾತನ್ನು ಹೇಳಿದ್ರು. ಆದರೆ ಅಲ್ಲಿ ಮೇಯರ್ ಮಾತಿಗೆ ಪಕ್ಕದಲ್ಲೇ ಇದ್ದಂತಹ ಎಲ್ಲರೂ ಕೂಡ ಕಮಿಷನರ್ ಸಿದ್ದಯ್ಯನವರು ಸೇರಿ ಎಲ್ಲರೂ ಕಕ್ಕಾಬಿಕ್ಕಿಯಾಗಿ ನೋಡ್ತಾನೆ ಇದ್ದರು. ಅವರ PA ಕೂಡ ಸಹ ಸರಿಯಾಗಿ ಹೇಳ್ಕೊಟ್ಟಿದ್ದೀನಿ ಅಂತ ಗೊಣಗುದ್ರೆ ಹೊರತು ಏನೂ ಮಾಡೋಕ್ಕಾಗಲಿಲ್ಲ ಆ ಒಂದು ಮಾತುಗಳನ್ನು ತಡೆಯೋದಕ್ಕೆ. ಶಾರದಮ್ಮ ಅವರು ಮಾತ್ರ ಈ ಒಂದು ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದೆ ತಮ್ಮ ಮಾತುಗಳನ್ನು ನಿರರ್ಗಳವಾಗಿ ಆಡ್ತಾನೆ ಇದ್ರು. ಗಾಂಧೀಜಿಯವರು ನಮ್ಮ ಭಾರತಕ್ಕೆ ಹೋರಾಟ ಮಾಡಿ ಸ್ವಾತಂತ್ರ್ಯ ತಂದುಕೊಟ್ಟು 46 ವರ್ಷದಲ್ಲಿ ಕಾಲಿಟ್ಟಿದೆ. ಸ್ವಾತಂತ್ರ್ಯ ತಂದುಕೊಟ್ಟು 46 ವರ್ಷದಲ್ಲಿ ಕಾಲಿಟ್ಟಿದೆ. ಹಾಗಾಗಿ ಈ ದಿನ ಒಂದು ಸಂಭ್ರಮದಿಂದ ನಾವು ಒಂದು ಹಬ್ಬದ ವಾತಾವರಣನೇ ಅಂತ ಹೇಳ್ಬೋದು ನಮ್ಮ ಭಾರತದಲ್ಲಿ. ಆ ಒಂದು ಸಂಭ್ರಮವನ್ನು ಈ ದಿನ ನಾವು ಆಚರಣೆ ಮಾಡ್ತೀವಿ. ಸ್ವಾತಂತ್ರ್ಯ ಬಂದಂಥ ಒಂದು ಜ್ಞಾಪಕಕ್ಕೋಸ್ಕರ ನಾವು ಈ ಒಂದು ಸಮಾರಂಭನ ಪ್ರತಿ ವರ್ಷವೂ ಸಹ ಮಾಡೋಂಥದ್ದು ನಮ್ಮ ಭಾರತದಲ್ಲಿ ಅತಿ ಹೆಚ್ಚಿನ ಸಂಭ್ರಮವನ್ನು ತಂದುಕೊಡುವಂಥ. ಓಕೆ, ಈ ಬಗ್ಗೆ ಮಾಹಿತಿ ಪಡೆಯೋಣ. ನಮ್ಮ ಪ್ರತಿನಿಧಿ ಅಶ್ವಿನಿ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅಶ್ವಿನಿ, 65ನೇ ಸ್ವಾತಂತ್ರ್ಯೋತ್ಸವವನ್ನು ಮೇಯರ್ ಅವರು 46ನೇ ಸ್ವಾತಂತ್ರ್ಯೋತ್ಸವ ಅಂತ ಕನ್ಫ್ಯೂಸ್ ಆಗಿ ಹೇಳಿದ್ರು. ಯಾಕೆ ಕನ್ಫ್ಯೂಸ್ ಆದ್ರಂತೆ? ಗುರುಪ್ರಸಾದ್, ಏನಂದ್ರೆ ಎಲ್ಲೆಡೆಯೂ ಬೆಂಗಳೂರಲ್ಲಿ ಸ್ವಾತಂತ್ರ್ಯದ ಸಂಭ್ರಮದಲ್ಲಿ ಜನ ತೊಡಗಿದ್ರೆ BBMPಯಲ್ಲೂ ಕೂಡ ಅದೇ ರೀತಿ ಒಂದು ಸಂಭ್ರಮದ ವಾತಾವರಣ ಇತ್ತು. ಮತ್ತೆ ಒಂದು ಧ್ವಜಾರೋಹಣ ಸಮಾರಂಭವನ್ನ ಎಂದಿನಂತೆ ಹಮ್ಮಿಕೊಳ್ಳಲಾಗಿತ್ತು. ಆಯುಕ್ತ ಸಿದ್ದಯ್ಯ ಮತ್ತು ಮೇಯರ್ ಶಾರದಮ್ಮ ಇವತ್ತು ಧ್ವಜಾರೋಹಣವನ್ನ ನೆರವೇರಿಸಿದ್ರು. ಆದ್ರೆ ಮಾಧ್ಯಮದೊಂದಿಗೆ ಮಾತನಾಡ್ತಾ ಶಾರದಮ್ಮನವರು 65ನೇ ಸ್ವಾತಂತ್ರ್ಯೋತ್ಸವ ಅನ್ನುವಂತ ಮಾಹಿತಿಯನ್ನ ಮರೆತು ಈಗ 46ನೇ ಸ್ವಾತಂತ್ರ್ಯೋತ್ಸವನ ನಾವು ಆಚರಿಸ್ತಾ ಇದ್ದೀವಿ ಅನ್ನುವಂತ ಒಂದು ಮಾತನ್ನ ಹೇಳಿದ್ರು. ಆದ್ರೆ ಇದು ಅವರಿಗೆ ಮಾಹಿತಿ ಇರ್ಲಿಲ್ವೋ ಅಥವಾ ಅವರಿಗೆ ಏನು ಕನ್ಫ್ಯೂಸ್ ಆಯ್ತು ಅಂತ ಗೊತ್ತಿಲ್ಲ. ಆದ್ರೆ
ಬೆಂಗಳೂರಿನ ಪ್ರಥಮ ಪ್ರಜೆಯಾಗಿ ಬಿಬಿಎಂಪಿಯ ಒಂದು ಉನ್ನತ ಸ್ಥಾನದಲ್ಲಿ ಕೂತಿದ್ದು, ಆಕೆಗೆ ಇದು 65ನೇ ಸ್ವಾತಂತ್ರ್ಯೋತ್ಸವ ಅಂತ ಗೊತ್ತಿಲ್ಲದೆ ಇದ್ದಿದ್ದು ಎಲ್ಲರಲ್ಲೂ ಒಂಥರ ಮುಜುಗರವನ್ನ ಉಂಟು ಮಾಡ್ತು. ಕಮಿಷನರ್ ಕೂಡ ಸಾಕಷ್ಟು ಮುಜುಗರಕ್ಕೆ ಒಳಗಾದ್ರು. ಯಾಕಂದ್ರೆ ಎಲ್ಲರಿಗೂ ತಿಳಿದಿರುವಂತಹ ಒಂದು ವಿಚಾರ ಇದು 65ನೇ ಸ್ವಾತಂತ್ರ್ಯೋತ್ಸವ ಮತ್ತು ನಾವೆಲ್ಲ ಸತ್ಪ್ರಜೆಗಳಾಗಿ ನಮಗೆಲ್ಲರಿಗೂ ಗೊತ್ತಿರಬೇಕಾದಂತ ಒಂದು ಮಾಹಿತಿ. ಆದ್ರೆ ಮೇಯರ್ ಮೇಡಮ್ಗೆ ಮಾತ್ರ ಇದು ಗೊತ್ತಿರ್ಲಿಲ್ಲ ಅನ್ನೋದು ಮಾತ್ರ ಎಲ್ಲರಲ್ಲೂ ಒಂಥರ ಮುಜುಗರವನ್ನ ಉಂಟು ಮಾಡ್ತು ಗುರುಪ್ರಸಾದ್. ಓಕೆ, ಬಹುಶಃ ಇದೇ ಮೊದಲ ಬಾರಿಗೆ ಮೇಯರ್ ಆಗಿ ಸ್ವತಂತ್ರ ದಿನಾಚರಣೆಯಲ್ಲಿ ಧ್ವಜಾರೋಹಣ ನೆರವೇರಿಸಿ ಮಾತನಾಡ್ತಾ ಇದ್ದಾರೆ. ಇದಕ್ಕೇನು ಪ್ರಿಪೇರ್ ಆಗಿರ್ಲಿಲ್ವಾ ಅವರು, ಹೇಗೆ ಅಂತ ಅಶ್ವಿನಿ? ಇದು ಪ್ರತಿ ಬಾರಿಯೂ ಮೇಯರ್ ವಿಚಾರದಲ್ಲಿ ಹೀಗೆ ಆಗತ್ತೆ. ಅವರು ಪ್ರಿಪೇರ್ ಆಗಬೇಕು ಅನ್ನುವಂಥದ್ದಕ್ಕಿಂತ ಅವರಿಗೆ ಮಾಹಿತಿಯೇ ಇರೋದಿಲ್ಲ. ಯಾಕಂತಂದ್ರೆ ಆಕೆ ಸಾಕಷ್ಟು ಓದ್ಕೊಂಡು ಕೂಡ ಇಲ್ಲ. ಅದೊಂದೇ ವಿಚಾರವಲ್ದಿರ ಆಕೆ ಯಾವುದೇ ಕಾರ್ಯಕ್ರಮಕ್ಕೆ ಬಂದಾಗಲೂ ಕೂಡ ಒಂದು ರೀತಿಯ ಅಸಡ್ಡೆಯಿಂದ ಬರ್ತಾರೆ ಅಂತ ಹೇಳ್ಬೇಕು. ಯಾಕಂದ್ರೆ ಬೇರೆ ಎಲ್ಲಾ ಕಾರ್ಯಕ್ರಮಗಳನ್ನು ಹೇಗಾದ್ರೂ ಆಗ್ಲಿ, ಆದ್ರೆ ಸ್ವತಂತ್ರ ದಿನಾಚರಣೆಯ ಒಂದು ಇದು ಎಷ್ಟನೇ ಸ್ವತಂತ್ರೋತ್ಸವ ಅನ್ನೋದೇ ಮಾಹಿತಿ ಇಲ್ಲ ಅಂತಂದ್ರೆ ಅದು ತೀರಾ ಮುಜುಗರದ ಸಂಗತಿ. ಯಾಕಂದ್ರೆ ಶಾಲಾ ಮಕ್ಕಳಿಂದ ಹಿಡಿದು ಸಣ್ಣ ಮಕ್ಕಳಿಂದ ಹಿಡಿದು ಎಲ್ಲರಿಗೂ ಗೊತ್ತಿರುವಂತದ್ದು, ನಮ್ಮೆಲ್ಲ ಹೆಮ್ಮೆಯ ಹಬ್ಬ ಇದು ಸ್ವಾತಂತ್ರ್ಯ ದಿನಾಚರಣೆ. ಆದ್ರೆ ಬೆಂಗಳೂರಿನ ಪ್ರಥಮ ಪ್ರಜೆಗೆ ಈ ಮಾಹಿತಿ ಇಲ್ಲ ಅಂತಾದಾಗ ನಾವು ಎಂಥ ಮೇಯರ್ ಅನ್ನ ಆಯ್ಕೆ ಮಾಡಿದೀವಿ ಅನ್ನೋದು ನಮಗೆ ಒಂದು ರೀತಿಯ ಬೇಸರವನ್ನ ಉಂಟು ಮಾಡುತ್ತೆ. ಇದು ಮುಂದಿನ ದಿನಗಳಲ್ಲಾದ್ರೂ ಈ ರೀತಿ ಆಗಬಾರದು. ಆದ್ರೆ ಮೇಯರ್ ವಿಚಾರದಲ್ಲಂತೂ ಅವರು ತಿಳಿದು ಮಾತನಾಡಬೇಕು ಅನ್ನುವಂಥದ್ದು ಎಲ್ಲರ ಬಾಯಲ್ಲೂ ಕೇಳಿ ಬರ್ತಾ ಇರುವಂತಹ ಮಾತು ಗುರುಪ್ರಸಾದ್. ಓಕೆ ಅಶ್ವಿನಿ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.